ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೂಪರ್. ನಿಮ್ಗೇನು ಅನ್ಸುತ್ತೆ ಸ್ಟಾರ್ ವಾರ್ ಎಲ್ಲ ನೋಡಿದಾಗ ಈ ಥರ ಮೊನ್ನೆಲ್ಲ ಒಂದಷ್ಟು ಇನ್ಸಿಡೆಂಟ್ಗಳಾಯಿತು? ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ಇವಾಗ ನೀವು ದರ್ಶನ್ ಸರ್ ಬಗ್ಗೆ ಕೇಳ್ತಿದ್ದೀರಾ ಅಂದರೆ ಇವಾಗ ನೋಡಿ, ಇವಾಗ ಅವ್ರ ಬಗ್ಗೆ ನೀವು ಕೇಳ್ತೀರಾ, ನಾವೇನಾದರೂ ಹೇಳಿದ್ರೆ ಒಂದಿಷ್ಟು ಜನ ಹೇಳ್ತಾರೆ ಇವ್ರು ಬಕೆಟ್ ಹಿಡಿತಾರೆ. ಇವಾಗ ನನ್ಗಾಗ್ಲಿ ಇವ್ರಿಗಾಗ್ಲಿ ನಮ್ಗೆ ಬಕೆಟ್ ಹಿಡಿಯೋ ಅವಶ್ಯಕತೆ ಇಲ್ಲ. ಇವಾಗ ಅವ್ರ ಜೀವನ ನಡೆಸ್ತಾರೆ, ನಾವು ನಮ್ ಜೀವನ ನಡೆಸ್ತೀವಿ. ನಾನು ಇವರೆಲ್ಲ ಅವ್ರ ಜೊತೆ ತುಂಬಾ ದಿನ ಇದ್ದವರು, ತುಂಬಾ ದಿನ ಅವ್ರ ಜೊತೆ ಇರೋರು. ಬಟ್ ನಾವಿಲ್ಲ. ನನಗೆ ಇದ್ದಿದ್ದು 1-2 ಸತಿ ನಾನು ಮೀಟ್ ಮಾಡಿರೋದಷ್ಟೇ. ನಾನು ಅವ್ರಲ್ಲಿ ನೋಡಿದ್ದು ಪ್ಯೂರ್ ಸಿಂಪ್ಲಿಸಿಟಿ, ಪ್ಯೂರ್ 100%. ಇವಾಗ ನಾವಿಬ್ರು ಇಲ್ಲಿ ಮಾತಾಡ್ತಿದೀವಿ, ಅಲ್ಲಿ 3ನೇ ಪರ್ಸನ್ ಕ್ಯಾಮ್ರಾ ಅಲ್ಲಿ ನಮ್ಮನ್ನ ನೋಡ್ತಿರ್ತಾರೆ. ನಿಮಗೆ ನಾನೇನಂತ ಗೊತ್ತು, ನನಗೆ ನೀವೇನಂತ ಗೊತ್ತು. ಬಟ್ ಅಲ್ಲಿರೋ ಬರೀ ನಾವು ಮಾತಾಡಿರೋದು ಅಷ್ಟೇ ನೋಡ್ತಾರೆ, ಒಂದು ಫಿಲ್ಟರ್ ಅಲ್ಲಿ ನೋಡ್ತಾರೆ. ಬಟ್ ನಾನು ಸರ್ ನೋಡಿದಾಗ ಕಾಟೇರ ಸಕ್ಸಸ್ ಈವೆಂಟ್ ನಡೀತಾ ಇತ್ತು, ಮಂಡ್ಯದಲ್ಲೋ ಎಲ್ಲೋ ನಡೀತಾ ಇತ್ತು, ಜ್ಞಾಪಕ ಇಲ್ಲ ನನಗೆ. ಅಲ್ಲಿ ಹೋದಾಗ ಕ್ಯಾರವಾನ್ ಅಲ್ಲಿ ಸಿಕ್ಕಾಪಡೆ ಗಂಡಸ್ರಿದ್ರು. ನಾನು ಹೋಗಿ ಮಾತಾಡ್ಸಿದೆ. ಹಿಂಗೆ ಸರ್ ಇಲ್ಲಿ ಕೂತಿದ್ರು, ಇಲ್ಲಿ ಯಾರೋ ಒಬ್ರು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಕೂತಿದ್ರು, ಹೆಸರು ಬೇಡ. ಸರಿಯಪ್ಪ ಅಂದ್ರೆ ಒಂದ್ ಹೆಣ್ ಬಂದಿದ್ದಾಳೆ ಕ್ಯಾರವಾನ್ ಅಲ್ಲಿ, ಅವ್ರಿಗೆ ಕುತ್ಕೊಳಕ್ ಜಾಗ ಕೊಡ್ಬೇಕು ಅಂತ ನನ್ನ ಕೂರ್ಸಿದ್ರು. ಕೂರ್ಸಿ ಒಂದ್ ಸ್ವಲ್ಪ ಹೇಗ್ ನಡೀತಿದೆ ಸಿನಿಮಾ ಎಲ್ಲ ಕೇಳ್ಕೊಂಡು, ಆ ಪಕ್ಕದಲ್ಲಿ ಇನ್ನೊಂದು ಕ್ಯಾರವಾನ್ ಇದೆ, ಅಲ್ಲಿ ಹೋಗಿ ಕುತ್ಕೊಳ್ಳಿ ಅಂತಂದ್ರೆ. ಅಂದ್ರೆ he's ಗಿವಿಂಗ್ ರೆಸ್ಪೆಕ್ಟ್ ಟು ಎವ್ರಿಬಡಿ. ನಾನು ಅವರು ನೋಡಿರೋದು ಅಷ್ಟೇ. ಇವಾಗ ಅವ್ರು ಇವಾಗ ಎಷ್ಟೇ ಕಾಂಟ್ರವರ್ಸಿ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನ ನೋಡಿರೋದು ಬರೀ ಟಿವಿ ಚಾನೆಲ್ ಮೂಲಕ ಅಷ್ಟೇ ಹೊರತು ನಾನು ಅದನ್ನ ನೋಡಿಲ್ಲ. ಬಟ್ ನಾನು ಅವ್ರು ನೋಡಿರೋದು ಈ ತರ ಆಸ್ ಅ ಸಿಂಪಲ್ ಪರ್ಸನ್. ಇವಾಗ ಅಲ್ಲಿ ಸ್ವಲ್ಪ ಜನ ಹೇಳ್ತಾರೆ ಇವ್ರು ಬರೀ ಅವ್ರ ಬಗ್ಗೆ ಮಾತಾಡಿದ್ರೆ ಬಕೆಟ್ ಹಿಡಿತಾರೆ ಅಥವಾ ನನಗೆ ಆ TRP ಬೇಡ, ಅವರಿಂದ ನನ್ಗೇನು ಆಗ್ಬೇಕಾಗಿಲ್ಲ. ಅವ್ರ ಜೊತೆ ಒಂದ್ ಸಿನಿಮಾ ಬಂದ್ರೆ ಸಿನಿಮಾ ಖಂಡಿತ ಮಾಡ್ತೀನಿ, ಬರ್ಲಿಲ್ಲ. ಬಟ್ ಆಸ್ ಅ ಪರ್ಸನ್ ಈಸ್ ವೆರಿ ಸಿಂಪಲ್, ಈಸ್ ವೆರಿ ಡೌನ್ ಟು ಅರ್ತ್. ಸೂಪರ್ ಸರ್. ಫೈನಲಿ ನಮ್ಮ ಕನ್ನಡದ ಜನತೆ ಕಲ್ಟ್ ಸಿನಿಮಾನ ಪ್ರೀತಿಯಿಂದ ಅಪ್ಕೊಳ್ತಾರೆ ಅನ್ನೋ ಒಂದು ಮುನ್ಸೂಚನೆ, ಗ್ರೀನ್ ಸಿಗ್ನಲ್ ನಮಗಂತೂ ಸಿಕ್ಕಿದೆ ಸರ್. ಆಡಿಯನ್ಸ್ಗೆ ಥಿಯೇಟರಲ್ಲೇ ಬಂದು ನೋಡಿ ಅಂತ ನಿಮ್ಮ ಕಡೆಯಿಂದ ಪ್ರೀತಿಯಿಂದ ಕರೆಯೋಲೆ ಸರ್. ಜನವರಿ 23ಗೆ ನನ್ನ ಕಲ್ಟ್ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನೀವು ಕುಟುಂಬ ಸಮೇತ ಥಿಯೇಟ್ರಿಗೆ ಬಂದು ಆ ಸಿನಿಮಾನ ಯಶಸ್ವಿ ಮಾಡಬೇಕು, ಅದ್ರ ಜೊತೆಲಿ ನನ್ನ ಆಶೀರ್ವಾದನೂ ಮಾಡಬೇಕು ಅಂತ ಹೇಳ್ತೀನಿ. ಆಮೇಲೆ ಗೊತ್ತು, ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರಲಿಲ್ಲ, ಆ ನಂಬಿಕೆ ಎಲ್ಲೋ ಒಂದು ಕಡೆ ನಾವು ಕಲ್ಕೊಂಡಿದ್ದೀವಿ ಅಂತ. ಬಟ್ ಈ ಸಿನಿಮಾದಲ್ಲಿ ನಾವು ನಿಮಗೆ ಮೋಸ ಮಾಡಲ್ಲ, ನೀವು ಖುಷಿಪಟ್ಟು ಒಂದು ಸ್ಮೈಲ್ ಇಟ್ಕೊಂಡು ಅದರಿಂದ ಥಿಯೇಟ್ರಿಂದ ಆಚೆ ಹೋಗ್ತೀವಿ ಅಂತ ನಾನು ನಿಮ್ಗೆ ವಾದ ಮಾಡ್ತೀನಿ. ನಿಮ್ಮ ಕಡೆಯಿಂದ ಅವ್ರು ಹೇಳ್ದಾಗೆ ಒಂಥರ ತುಂಬಾ ಎಮೋಷನಲ್ ಆಗಿರೋ ಸಿನಿಮಾ. ಎಮೋಷನ್ಸ್ ಅಂದ್ರೆ ಬರೀ ದುಃಖ ಅಂತಲ್ಲ, ಒಂದು ಕಾಮಿಡಿ ಇರ್ಬೋದು, ಒಂದು ಪ್ರೀತಿ ಇರ್ಬೋದು. ಪ್ರೀತಿಯಲ್ಲಿ ನಾನು ಅವಾಗ್ಲೂ ಅದೇ ಹೇಳ್ತಾ ಇದ್ದೆ, ನಮ್ಗೆ ನೋವು ಅತಿ ಹೆಚ್ಚು ಖುಷಿ ಕೊಡೋದು ಪ್ರೀತಿ ವಿಷಯನೇ. ಸೊ ಅದನ್ನ ನಮ್ಮ ಡೈರೆಕ್ಟರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ. ಅದಕ್ಕೆ ನಮ್ಮಂತ ಯಂಗ್ಸ್ಟರ್ಸ್ಗೆ ನಿಮ್ಮ ಬೆಂಬಲ, ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಒಂದ್ ಚೆನ್ನಾಗಿರೋ ಸಿನಿಮಾ ಮಾಡಿ, ಪ್ರಮೋಷನ್ಸ್ ಇಷ್ಟೆಲ್ಲ ಮಾಡಿ ನಿಮ್ವರೆಗೂ ತಲುಪಿಸಿದೀವಿ, ಅದನ್ನ ಗೆಲ್ಸೋ ಜವಾಬ್ದಾರಿ ನಿಮ್ದು. ಒಳ್ಳೆ ಸಿನಿಮಾ ಮಾಡಿದೀವಿ, ಪ್ಲೀಸ್ ದಯವಿಟ್ಟು ಗೆಲ್ಸಿ ಅಂತ ಕೇಳ್ಕೊತೀನಿ. ಜನವರಿ 23ಕ್ಕೆ ಕಲ್ಟ್ ಸಿನಿಮಾ ಬಿಡುಗಡೆ ಆಗ್ತಿದೆ, ದಯವಿಟ್ಟು ಸಪೋರ್ಟ್ ಮಾಡಿ.